Hello everyone, this is Asha and you are watching Math Ganit YouTube channel. In today's class, we are going to solve the problems from the exercise 3.4. Let us move on to the first question. Amina thinks of a number and subtract 5 by 2 from it. She multiplies the result by 8. The result now obtained is 3 times the same number she thought of. What is the number? ನೋಡಿ ಕ್ವಶನನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಏನು ಹೇಳಿದ್ದಾರೆ, ಅಮೀನಾ ಒಂದು ನಂಬರ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಆ ನಂಬರಿಂದ 5/2ನ ಸಬ್ಟ್ರಾಕ್ಟ್ ಮಾಡಿ ಬಂದಿರೋ ಆನ್ಸರ್ಗೆ 8ಅನ್ನು ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ ಏನಾಗಿರುತ್ತೆ, ಅವಳು ಯೋಚನೆ ಮಾಡಿರೋ ನಂಬರಿನ 3 ಟೈಮ್ಸ್ ಅಷ್ಟಾಗಿರುತ್ತೆ. ಹಾಗಾದರೆ ಅವಳು ಯೋಚನೆ ಮಾಡ್ತಾ ಇರೋವಂಥ ನಂಬರು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆ ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಏನಂತ ತಗೊಳ್ತೀರಾ ಅದು ನಿಮಗೆ ಗೊತ್ತಿಲ್ಲ. ಲೆಟ್ ದ ನಂಬರ್ ಬಿ ಅನ್ನೋ ನಂಬರನ್ನು ಏನಂತ ತಗೊತೀರಾ ನೀವು, ಲೆಟ್ ದ ನಂಬರ್ ಬಿ ಎಕ್ಸ್. ಏನು ಹೇಳಿದ್ದಾರೆ, ಎಕ್ಸಿಂದ ಎಷ್ಟನ್ನು ಸಬ್ಟ್ರಾಕ್ಟ್ ಮಾಡಬೇಕು, 5/2ನ ಸಬ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ ಮೈನಸ್ 5/2ನ ಸಬ್ಟ್ರಾಕ್ಟ್ ಮಾಡಿದಾಗ ಬಂದಿರೋ ಆನ್ಸರಿಗೆ ಎಷ್ಟನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ, 8ಅನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಆನ್ಸರ್ ಬರುತ್ತೆ ಹೇಳಿದ್ದಾರೆ, 3 ಟೈಮ್ಸ್ ಆಫ್ ದ ಸೇಮ್ ನಂಬರ್ ಶಿ ಥಾಟ್ ಆಫ್. 3 ಟೈಮ್ಸ್ ಆಫ್ ಅವಳು ಯೋಚನೆ ಮಾಡಿರೋ ನಂಬರ್ ಯಾವುದು, ಥಾಟ್ ಆಫ್ ನಂಬರ್ ಈಸ್ ಎಕ್ಸ್. ಸೊ 8ಅನ್ನು ಒಳಗಡೆ ತಗೊಳ್ಳಿ. ಎಕ್ಸ್ ಇಂಟು 8 ಮೈನಸ್ 5/2 ಇಂಟು 8 is equals to 3x. So 8 into x become 8x minus 2 1s are 2 4s are. ಇಲ್ಲಿ ಎಷ್ಟು ಉಳಿತು, 5 into 4 is equals to 3x. So 8x minus 5 4s are 20 is equals to 3x. ಇಲ್ಲಿ ನೋಡಿ, ಇಲ್ಲಿ x ಇದೆ, ಇಲ್ಲಿ x ಇದೆ. ಈ 3xನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಇದೇನಾಗುತ್ತೆ, ಮೈನಸ್ 3x ಆಗುತ್ತೆ. 8x minus 3x is equals to 20 ಮೈನಸ್ 20. ಈ ಕಡೆಯಿಂದ ಈ ಕಡೆ ಹೋದರೆ ಏನಾಗುತ್ತೆ, ಪ್ಲಸ್ 20. ನಿಮಗೆ ಗೊತ್ತಿದೆ ಅಲ್ವಾ. ಸೊ 8ಅಲ್ಲಿ 3 ಹೋದರೆ 5x ಈಸ್ ಈಕ್ವಲ್ಸ್ ಟು 20. ಸೊ 5 ಎಕ್ಸಿಗೆ ಏನಾಗಿದೆ, ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 20/5. 5 1s are 5 4s. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮಚ್, 4. ಯಾವ ನಂಬರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾಳೆ ಅಮೀನಾ, 4 ಬಗ್ಗೆ ಥಿಂಕ್ ಮಾಡ್ತಿದ್ದಾಳೆ. Move on to the second question. Read the question. A positive number is 5 times another number. If 21 is added to both the number, then one of the new numbers become twice the other new number. What are the numbers? ಅಂದರೆ ಏನು ಕೇಳಿದ್ದಾರೆ, ಒಂದು ಪಾಸಿಟಿವ್ ನಂಬರು 5 ಟೈಮ್ಸ್ ಆಫ್ ದ ಅನದರ್ ನಂಬರ್. ಅನದರ್ ನಂಬರ್ ಯಾವುದು ಅಂತ ಗೊತ್ತಿಲ್ಲ, ಪಾಸಿಟಿವ್ ನಂಬರ್ ಯಾವುದು ಅಂತ ಗೊತ್ತಿಲ್ಲ. ಅವೆರಡು ನಂಬರನ್ನು ಕೊಟ್ಟಿರೋ ಡಾಟಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬೇಕು. ಏನು ಹೇಳಿದ್ದಾರೆ ನೋಡಿ, ಎ ಪಾಸಿಟಿವ್ ನಂಬರ್ ಈಸ್ 5 ಟೈಮ್ಸ್ ಆಫ್ ದ ಅನದರ್ ನಂಬರ್. ಹಾಗಾದರೆ ಅನದರ್ ನಂಬರ್ ನಿಮಗೆ ಗೊತ್ತಿಲ್ಲ ಅಲ್ವಾ. ಅನದರ್ ನಂಬರನ್ನು ನೀವೇನಂತ ತಗೊಂತೀರಾ, ಅನದರ್ ನಂಬರ್ ಈಸ್ ಈಕ್ವಲ್ಸ್ ಟು ಎಕ್ಸ್. ಹಾಗಾದರೆ ಪಾಸಿಟಿವ್ ನಂಬರ್ ಏನು ಹೇಳಿದ್ದಾರೆ, 5 ಟೈಮ್ಸ್ ಆಫ್ ದ ಅನದರ್ ನಂಬರ್ ಅಂದರೆ 5x ಆಗುತ್ತೆ. ಪಾಸಿಟಿವ್ ನಂಬರು 5x. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಫ್ 21 ಈಸ್ ಆ್ಯಡೆಡ್ ಟು ಬೋತ್ ದ ನಂಬರ್. ಅಂದರೆ ಅನದರ್ ನಂಬರು ಮತ್ತು ಪಾಸಿಟಿವ್ ನಂಬರ್ ಎರಡಕ್ಕೂ 21ಅನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ, 5x ಅನ್ನೋದು ಪಾಸಿಟಿವ್ ನಂಬರ್, ಅದಕ್ಕೆ ಎಷ್ಟನ್ನು ಆ್ಯಡ್ ಮಾಡ್ತಿದ್ದೀರಾ, 21ಅನ್ನು ಆ್ಯಡ್ ಮಾಡ್ತಾ ಇದ್ದೀರಾ. ಅನದರ್ ನಂಬರಿಗೆ ಏನನ್ನು ಆ್ಯಡ್ ಮಾಡ್ತಾ ಇದ್ದೀರಾ, 21ಅನ್ನು ಆ್ಯಡ್ ಮಾಡ್ತಾ ಇದ್ದೀರಾ. ಏನು ಹೇಳಿದ್ದಾರೆ, ಇದು ಪಾಸಿಟಿವ್ ನಂಬರು, ಇದು ಅನದರ್ ನಂಬರ್, ನೆಕ್ಸ್ಟ್ ಒನ್ ನಂಬರ್. ಓಕೆ, ಸಿ ವಾಟ್ ದೇ ಟೋಲ್ಡ್ ಹಿಯರ್, ಒನ್ ಆಫ್ ದ ನ್ಯೂ ನಂಬರ್ ಬಿಕಮ್ ಟ್ವೈಸ್ ದ ಅದರ್ ನ್ಯೂ ನಂಬರ್. ಒನ್ ಆಫ್ ದ ನ್ಯೂ ನಂಬರ್, ಇದು ಒಂದು ನ್ಯೂ ನಂಬರ್, ಇದು ಒಂದು ನ್ಯೂ ನಂಬರ್. ಇವಾಗ 21ಅನ್ನು ಆ್ಯಡ್ ಮಾಡಿದಾಗ ಎರಡು ನ್ಯೂ ನಂಬರ್ ಸಿಕ್ತು. ಅದು ಏನಾಗ್ತಿದೆ, ಒನ್ ಆಫ್ ದ ನ್ಯೂ ನಂಬರ್ ಈಸ್ ಟ್ವೈಸ್ ಆಫ್ ದ ಅದರ್ ನ್ಯೂ ನಂಬರ್. ನೋಡಿ, 5x + 21 ಈಸ್ ಒನ್ ನ್ಯೂ ನಂಬರ್. ಅನದರ್ ನ್ಯೂ ನಂಬರ್ ಎಷ್ಟಾಗಿದೆ, ಟ್ವೈಸ್ ಆಫ್ ದ ಒನ್ ಆಫ್ ದ ನ್ಯೂ ನಂಬರ್ x + 21 ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅವೆರಡು ನ್ಯೂ ನಂಬರ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 5x + 21 ಈಸ್ ಈಕ್ವಲ್ಸ್ ಟು 2 ಇಂಟು ಎಕ್ಸ್ 2x plus 2 into 21. So 5x plus 21 is equals to 2x plus 21 2s are 42. ಇಲ್ಲಿ ನೋಡಿ, ಈ ಕಡೆನೂ 2x ಇದೆ, ಇಲ್ಲಿ 5x ಇದೆ. ಸೊ ಇದನ್ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ 5x minus 2x plus 21 is equals to 42. plus 21 ಈ ಕಡೆ ಹೋದರೆ ಏನಾಗುತ್ತೆ, minus 21 ಆಗುತ್ತೆ. ಇವೆರಡನ್ನು ಆಪರೇಟ್ ಮಾಡಿದಾಗ 5xಲ್ಲಿ 2x ಹೋದರೆ ಎಷ್ಟು ಉಳಿಯುತ್ತೆ, 3x ಪ್ಲಸ್ 21 ಈಸ್ ಈಕ್ವಲ್ಸ್ ಟು 42. ಈ 21ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ, minus 21 ಆಗುತ್ತೆ. 42 minus 21, 3x ಈಸ್ ಈಕ್ವಲ್ಸ್ ಟು 42 minus 21 ಎಷ್ಟಾಯಿತು, 21. ಸೊ 3 ಏನಾಗಿದೆ, ಇಲ್ಲಿ ಎಕ್ಸಿಗೆ 3 ಮಲ್ಟಿಪ್ಲೈ ಆಗಿದೆ. ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 21/3. 3 1s are 3 7s. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 7. ಎಕ್ಸ್ ಅಂದರೆ ಏನು, ಅನದರ್ ನಂಬರ್. ಅನದರ್ ನಂಬರ್ನ ವ್ಯಾಲ್ಯೂ ಏನು ಹೇಳ್ತಿದ್ದಾರೆ, 7. ಅಂದರೆ ಪಾಸಿಟಿವ್ ನಂಬರ್ ಏನು ಇದೆ ಅಲ್ವಾ, ಒನ್ ಮೋರ್ ಪಾಸಿಟಿವ್ ನಂಬರು. ಪಾಸಿಟಿವ್ ನಂಬರ್ ಏನು ಹೇಳ್ತಾ ಇದ್ದಾರೆ, 5 ಇಂಟು ಎಕ್ಸ್. ಅಂದರೆ ಎಕ್ಸ್ ಅಂದರೆ ಎಷ್ಟಿದೆ ನಿಮಗೆ, 5 ಇಂಟು 7. ಸೊ ದಟ್ ಈಸ್ ಈಕ್ವಲ್ಸ್ ಟು 35. ಸೊ ದ ಪಾಸಿಟಿವ್ ನಂಬರ್ ಈಸ್ 35
Another number is 7. Move on to the third question. Sum of the digits of two-digit number is 9. When we interchange the digit, it is found that the resulting new number is greater than the original number by 27. What is the two-digit number? ನೋಡಿ, ಎರಡು ಡಿಜಿಟನ್ನು ಆ್ಯಡ್ ಟೂ ಡಿಜಿಟ್ ನಂಬರಿನ ಎರಡು ಡಿಜಿಟನ್ನು ಆ್ಯಡ್ ಮಾಡಿದರೆ 9 ಬರ್ತಾ ಇದೆ. ಅವನ್ನ ಇಂಟರ್ಚೇಂಜ್ ಮಾಡಿದಾಗ ರಿಸಲ್ಟಿಂಗ್ ನ್ಯೂ ನಂಬರ್ ಏನಾಗ್ತಾ ಇದೆ ಅಂತಂದರೆ 27 ಗ್ರೇಟರ್ ದೆನ್ ದ ಒರಿಜಿನಲ್ ನಂಬರ್. ಹಾಗಾದರೆ ಆ ಟೂ ಡಿಜಿಟ್ ನಂಬರ್ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಟೂ ಡಿಜಿಟ್ ನಂಬರ್ ಫಾರ್ ಎಕ್ಸಾಂಪಲ್ಲು 19 ಇದೆ ಅಂತ ಹೇಳಿ. ಇದು ಟೂ ಡಿಜಿಟ್ ನಂಬರ್, ಇದು ಯೂನಿಟ್ ಪ್ಲೇಸ್ ವ್ಯಾಲ್ಯೂ, ಇದು ಟೆನ್ಸ್ ಪ್ಲೇಸ್ ವ್ಯಾಲ್ಯೂ. ಇದನ್ನು ನೀವು ಯಾವ ಥರ ಬರೀತೀರಾ? ಯೂನಿಟ್ ಪ್ಲೇಸು ಮತ್ತು ಟೆನ್ಸ್ ಪ್ಲೇಸ್ 1 × 10 ಪ್ಲಸ್ 9 × 1 ಅಂತ ಹೇಳಿ ಬರೀತೀರಲ್ವಾ. ಇದು ಯೂನಿಟ್ ಪ್ಲೇಸು, ಇದು ಟೆನ್ಸ್ ಪ್ಲೇಸಲ್ಲಿದೆ ಅಂತ ಹೇಳಿ. ಇವಾಗ ನಿಮಗೆ ಟೆನ್ಸ್ ಪ್ಲೇಸ್ ನಂಬರ್ ಬೇಕು ಅಂತಂದರೆ ಯಾವ ಥರ ಬರೀತೀರಾ? 19 ಮೈನಸ್ 9 ಅಂತ ಅಂದರೆ ಏನಾಗುತ್ತೆ? 10 ಅಲ್ವಾ. ಇದು ಟೆನ್ಸ್ ಪ್ಲೇಸಲ್ಲಿರೋಂಥ ನಂಬರು. ಯಾವ ಥರ ಬರೀತೀರಾ? 10 + 9. ಟೆನ್ಸ್ ಪ್ಲೇಸಲ್ಲಿರೋ ನಂಬರು, ಯೂನಿಟ್ ಪ್ಲೇಸಲ್ಲಿರೋ ನಂಬರನ್ನು ಇದನ್ನು ಎಕ್ಸ್ಪ್ಯಾಂಡೆಡ್ ಫಾರ್ಮಲ್ಲಿ ಬರೆದಿದ್ದೀರಾ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಟೂ ಡಿಜಿಟ್ ನಂಬರ್ ಅಂದರೆ ಲೆಟ್ ದ ಯೂನಿಟ್ ಡಿಜಿಟ್ ನಂಬರನ್ನು ಏನಂತ ತಗೊಂಡಿದ್ದೀರಾ? ಎಕ್ಸ್ ಅಂತ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಟೆನ್ಸ್ ಪ್ಲೇಸ್ ಡಿಜಿಟ್ ಏನಾಗುತ್ತೆ? ಟೆನ್ಸ್ ಪ್ಲೇಸ್ ಡಿಜಿಟ್ ಈಸ್ ಈಕ್ವಲ್ಸ್ ಟು 9 - x. ಯಾಕೆಂದರೆ ಅವರೇ ಹೇಳಿದ್ದಾರೆ ಅವೆರಡನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಅಂತ ಹೇಳಿ 9 ಅಂತ ಹೇಳಿ ಹೇಳಿದ್ದಾರೆ. ಸೊ ವೆನ್ ವಿ ಇಂಟರ್ಚೇಂಜ್ ಅಂದರೆ ಟೂ ಡಿಜಿಟ್ ನಂಬರ್ ಏನಾಯ್ತು ಇವಾಗ? ಟೂ ಡಿಜಿಟ್ ನಂಬರ್ ಏನಾಗುತ್ತೆ ನೋಡಿ. ಟೂ ಡಿಜಿಟ್ ನಂಬರ್ ಟೆನ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ? 10 × 9 - x ಪ್ಲಸ್ 1 × x ಅಂದರೆ 10 × 9 - x ಪ್ಲಸ್ 1 × x ಅಂತಂದರೆ x ಆಯಿತು. ಇವಾಗ ಏನು ಹೇಳ್ತಾ ಇದ್ದಾರೆ? ಇಂಟರ್ಚೇಂಜ್ ಮಾಡಿದಾಗ ಇದು ಒರಿಜಿನಲ್ ನಂಬರ್ ಅಲ್ವಾ. ಒರಿಜಿನಲ್ ನಂಬರ್ ಇದೆ ಟೂ ಡಿಜಿಟ್ ನಂಬರು. ಇಂಟರ್ಚೇಂಜ್ ಮಾಡಿದಾಗ ಬರೋಂಥ ನಂಬರ್ ಅಂದರೆ ಏನಂದರೆ ಟೆನ್ಸ್ ಪ್ಲೇಸನ್ನು ಒಂದು ಪ್ಲೇಸಿಗೆ ಚೇಂಜ್ ಮಾಡಬೇಕು, ಒಂದು ಪ್ಲೇಸನ್ನು ಟೆನ್ಸ್ ಪ್ಲೇಸಿಗೆ ಮಾಡಬೇಕು. ಆವಾಗ ನ್ಯೂ ನಂಬರ್ ಏನಾಗಿದೆ? 1 × 9 - x ಪ್ಲಸ್ 10 × x ಈಸ್ ಈಕ್ವಲ್ಸ್ ಟು 10x. ಇದು ನ್ಯೂ ನಂಬರ್. ಕಂಡೀಷನ್ ಏನಂತ ಕೊಟ್ಟಿದ್ದಾರೆ ನೋಡಿ. ಇದು ಇಂಟರ್ಚೇಂಜ್ ಮಾಡಿರೋದು, ಇದು ಒರಿಜಿನಲ್ ನಂಬರು. ಇಲ್ಲೇನು ಹೇಳಿದ್ದಾರೆ? ವೆನ್ ವಿ ಇಂಟರ್ಚೇಂಜ್ ದ ಡಿಜಿಟ್ ಇಟ್ ಈಸ್ ಫೌಂಡ್ ದಟ್ ದ ರಿಸಲ್ಟಿಂಗ್ ನ್ಯೂ ನಂಬರ್ ಈಸ್ ಗ್ರೇಟರ್ ದೆನ್ ದ ಒರಿಜಿನಲ್ ನಂಬರ್ ಬೈ 27. ವಾಟ್ ಈಸ್ ದ ಟೂ ಡಿಜಿಟ್ ನಂಬರ್? ಇವಾಗ ನೋಡಿ, ನ್ಯೂ ನಂಬರನ್ನು 9 - x ಪ್ಲಸ್ 10x ಈಸ್ ಈಕ್ವಲ್ಸ್ ಟು ಒರಿಜಿನಲ್ ನಂಬರು 10 × 9 - x ಪ್ಲಸ್ x ಪ್ಲಸ್ 27 ಅಂದರೆ ಒರಿಜಿನಲ್ ನಂಬರ್ಗಿಂತ 27 ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಇವಾಗ ನೋಡಿ, 9 - x ಪ್ಲಸ್ 10x ಏನಾಗುತ್ತೆ? 10ನಲ್ಲಿ 1x 10xಲ್ಲಿ 1x ಹೋದರೆ ಏನಾಗುತ್ತೆ? 9x ಆಯಿತು. ಈಸ್ ಈಕ್ವಲ್ಸ್ ಟು 10 × 9 = 90 ಮೈನಸ್ 10 × x 10x ಪ್ಲಸ್ x ಪ್ಲಸ್ 27. ಇಲ್ಲಿ ಏನು ಮಾಡಿ ನೋಡಿ, ಮೈನಸ್ 10xಲ್ಲಿ ಪ್ಲಸ್ x ಹೋದರೆ 90 ಮೈನಸ್ 9x ಪ್ಲಸ್ 27. ಈ ಮೈನಸ್ 9x ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ. ಸೊ 9 + 9x ಇದೆ ಅಲ್ವಾ. 9 + 9x, ಈ 9 ಮೈನಸ್ 9x ಈ ಕಡೆ ಟ್ರಾನ್ಸ್ಪೋಸ್ ಆದರೆ ಪ್ಲಸ್ 9x ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇಲ್ಲೇನಾಗಿದೆ? 90 + 27 ಎಷ್ಟಾಗುತ್ತೆ? 0 + 7 is 7. 9 + 2 is 11. ಈ 9x + 9x ಏನಾಯಿತು? 18x ಈಸ್ ಈಕ್ವಲ್ಸ್ ಟು 117. ಈ 9 ಈ ಕಡೆ ಹೋದರೆ ಮೈನಸ್ 9 ಆಗುತ್ತೆ. 117ಅಲ್ಲಿ 9ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ 17ಅಲ್ಲಿ 9 ಹೋದರೆ ಎಷ್ಟು? 8. 108 ಆಯಿತು. ಸೊ x ಈಸ್ ಈಕ್ವಲ್ಸ್ ಟು 18, x ಈಸ್ ಈಕ್ವಲ್ಸ್ ಟು 108, x ಈಸ್ ಈಕ್ವಲ್ಸ್ ಟು 108/18. 18 1s are 18, 18 6 are 108. ಸೊ x ಈಸ್ ಈಕ್ವಲ್ಸ್ ಟು 6 ಅಂದರೆ ಏನು? ಯೂನಿಟ್ ಪ್ಲೇಸ್ ವ್ಯಾಲ್ಯೂ ನೀವು ತಗೊಂಡಿದ್ರೆ ಅಲ್ವಾ. ಯೂನಿಟ್ ಪ್ಲೇಸ್ ವ್ಯಾಲ್ಯೂ 6 ಆದರೆ ಟೆನ್ಸ್ ಪ್ಲೇಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಲ್ವಾ ನೀವು. ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಟೆನ್ಸ್ ಪ್ಲೇಸ್ ವ್ಯಾಲ್ಯೂ ಎಷ್ಟು? 9 - x ಅಂದರೆ 9 - x. 9 - x ಅಂದರೆ 9 - 6. 9 - 6 ಅಂದರೆ ಎಷ್ಟು?
ಎಷ್ಟಾಯಿತು 3 ಆಯಿತು. ಹಾಗಾದರೆ ಈ 2 ಡಿಜಿಟ್ ನಂಬರು ಯೂನಿಟ್ ಪ್ಲೇಸಲ್ಲಿ 6 ಇದೆ, ಟೆನ್ಸ್ ಪ್ಲೇಸಲ್ಲಿ 3 ಇದೆ. ಅಂದರೆ ಇದು ಯಾವುದು 2 ಡಿಜಿಟ್ ನಂಬರು 36. Move on to the next question. Read the fourth question. See here what they have given. One of the 2 digits of 2 digit number is 3 times of the other digit. If you interchange the digit of this 2 digit number and add the resulting number to the original number, you get 88. What is the original number? ನೋಡಿ ಕೊಟ್ಟಿದ್ದಾರೆ 2 digit ನಂಬರನ್ನು ಕೊಟ್ಟಿದ್ದಾರೆ. 2 digit number one of the 2 digit of 2 digit number is 3 times of the other digit. ಅವೆರಡನ್ನು ಇಂಟರ್ಚೇಂಜ್ ಮಾಡಿ ಆ್ಯಡ್ ಮಾಡಿದಾಗ ರಿಸಲ್ಟಿಂಗ್ ಆನ್ಸರ್ ಎಷ್ಟು ಅಂತ ಹೇಳಿದ್ದಾರೆ? 88 ಅಂತ ಹೇಳಿದ್ದಾರೆ. ಹಂಗಾದರೆ ಒರಿಜಿನಲ್ ನಂಬರ್ ಏನು ಅಂತ ಹೇಳಿ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ನೋಡಿ ಇವಾಗ ಲೆಟ್ ದ ಯೂನಿಟ್ ಡಿಜಿಟ್ ನಂಬರ್ ಯು ಡೋಂಟ್ ನೋ, ಸೊ ಲೆಟ್ ದ ಯೂನಿಟ್ ಡಿಜಿಟ್ ಏನಂತ ಹೇಳಿ ತಗೊಂತಿದ್ದೀರಾ? ಯೂನಿಟ್ ಡಿಜಿಟ್ ಎಕ್ಸ್ ಅಂತ ಹೇಳಿ ತಗೊಂಡ್ರೆ ಇವ್ರೇನು ಹೇಳಿದ್ದಾರೆ ನೋಡಿ, ಒನ್ ಆಫ್ ದ 2 digit ಆಫ್ 2 digit ನಂಬರ್ ಈ 3 ಟೈಮ್ಸ್ ಆಫ್ ದ ಅದರ್ ಡಿಜಿಟ್ ಅಂತ ಅಂದರೆ ಟೆನ್ಸ್ ಪ್ಲೇಸ್ ಡಿಜಿಟ್ಟು ಯೂನಿಟ್ ಪ್ಲೇಸ್ಗಿಂತ ಎಷ್ಟು ಟೈಮ್ಸ್ ಜಾಸ್ತಿ ಇದೆ ಅಂತಂದರೆ ಹೇಳಿದರೆ 3 ಟೈಮ್ಸ್ ಅಂತ. ಅಂದರೆ ಇದೇನಾಗ್ತಿದೆ 3x ಅಂತ ಹೇಳಿ ಆಗ್ತಿದೆ. ಆದರೆ ಹಂಗಾರೆ 2 digit ನಂಬರನ್ನು ನೀವು ಯಾವ ಥರ ಬರೀತೀರಾ? 2 digit ನಂಬರನ್ನು ಯಾವ ಥರ ಬರೀತೀರಾ? ಯೂನಿಟ್ ಪ್ಲೇಸಲ್ಲಿ ಇದಿದೆ, ಟೆನ್ಸ್ ಪ್ಲೇಸಲ್ಲಿ ಇದಿದೆ. ಅಂದರೆ 10 ಪ್ಲೇಸಲ್ಲಿ 3x ಇದೆ ಪ್ಲಸ್ ಯೂನಿಟ್ ಪ್ಲೇಸಲ್ಲಿ x ಇದೆ. ಹಂಗಾರೆ ನಂಬರ್ ಏನಾಗುತ್ತೆ? ಒರಿಜಿನಲ್ ನಂಬರು 10 ಇಂಟು 3x ಅಂತಂದರೆ 10 3s 30x ಪ್ಲಸ್ 1 ಇಂಟು ಎಕ್ಸ್ ಆಯಿತು. ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ ನೋಡಿ ಕ್ವಶನಲ್ಲಿ, ಇಂಟರ್ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ? ಇಂಟರ್ಚೇಂಜ್ ಮಾಡಿದಾಗ ನಂಬರ್ ಯಾವ ಥರ ಆಗುತ್ತೆ? ಯೂನಿಟ್ ಪ್ಲೇಸಲ್ಲಿ ಇರೋದು ಟೆನ್ಸ್ ಪ್ಲೇಸಿಗೆ ಬರಬೇಕು, ಟೆನ್ಸ್ ಪ್ಲೇಸಲ್ಲಿ ಇರೋದು ಯೂನಿಟ್ ಪ್ಲೇಸಿಗೆ ಬರಬೇಕು. ಅಂದರೆ ಯೂನಿಟ್ ಪ್ಲೇಸಿಂದ ಈ ಕಡೆ ಹಾಕ್ತೀರಾ 1 ಇಂಟು 3x ಪ್ಲಸ್ ಈ 10 ಈ ಕಡೆ ಹೋಗುತ್ತಲ್ವ 10 ಇಂಟು ಎಕ್ಸ್, ದಟ್ ಈಸ್ ಈಕ್ವಲ್ಸ್ ಟು 3x ಇಂಟು 1 ಈಸ್ ಈಕ್ವಲ್ಸ್ ಟು 3x ಪ್ಲಸ್ ಇಲ್ಲೇನಿದೆ 10 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು 10x, that is equals to 10 plus 10x ಪ್ಲಸ್ 3x. ಇಲ್ಲಿ ನೋಡಿ 30x ಪ್ಲಸ್ x ಅಂತಂದ್ರೆ ಏನಂತ ಬರ್ಕೋಬೋದು? 31x ಅಂತ ಹೇಳಿ ಬರ್ಕೋಬೋದು. ನೆಕ್ಸ್ಟ್ ಏನು ಹೇಳಿದ್ದಾರೆ? ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ? 88 ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಇದು ನೀವು 1 ಇಂಟರ್ಚೇಂಜ್ ಮಾಡಿರೋದು, ಇದು ಒರಿಜಿನಲ್ 1 ಎಷ್ಟಿದೆ? 31x ಪ್ಲಸ್ 3x ಪ್ಲಸ್ 10x ಈಸ್ ಈಕ್ವಲ್ಸ್ ಟು 88 ಅಂತ ಹೇಳಿದ್ದಾರೆ. 31 ಪ್ಲಸ್ 3 ಈಸ್ ಈಕ್ವಲ್ಸ್ ಟು 34x ಪ್ಲಸ್ 10x ಈಸ್ ಈಕ್ವಲ್ಸ್ ಟು 88. 34 ಪ್ಲಸ್ 10 ಈಸ್ ಈಕ್ವಲ್ಸ್ ಟು 44x ಈಸ್ ಈಕ್ವಲ್ಸ್ ಟು 88. x ಈಸ್ ಈಕ್ವಲ್ಸ್ ಟು 88 ಬೈ 44. 44 1s 44, 44 2s 88. ಸೊ ದ ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ಸ್ ಟು ಹೌ ಮಚ್? 2. ಇದು ಎಕ್ಸ್ನ ವ್ಯಾಲ್ಯೂ 2 ಆದರೆ ಇದು ಯೂನಿಟ್ ಪ್ಲೇಸಲ್ಲಿ ಇರೋವಂಥ ನಂಬರು. ಟೆನ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ? 3x ಇದೆ. ಅಂದರೆ 3 ಇಂಟು ಎಕ್ಸ್, 3 ಇಂಟು 2 ದಟ್ ಈಸ್ ಈಕ್ವಲ್ಸ್ ಟು 3 2s 6. ಇದು ಟೆನ್ಸ್ ಪ್ಲೇಸಲ್ಲಿ ಇರೋವಂಥ ನಂಬರು, ಇದು ಟೆನ್ಸ್ ಪ್ಲೇಸ್ ನಂಬರು, ಇದು ಯೂನಿಟ್ ಪ್ಲೇಸ್ ನಂಬರ್. ಅಂದರೆ ಟೆನ್ಸ್ ಪ್ಲೇಸಲ್ಲಿ ಯಾವುದಿದೆ? 6 ಇದೆ. ಯೂನಿಟ್ ಪ್ಲೇಸಲ್ಲಿ ಯಾವುದಿದೆ? 2. ಹಾಗಾದರೆ 2 ಡಿಜಿಟ್ ನಂಬರ್ ಯಾವುದಾಯಿತು? 62. Move on to the fifth question. Shobo's mother's present age is 6 times Shobo's present age. Shobo's age 5 years from now will be 1/3 of his mother's present age. What are their present ages? ನೋಡಿ ಶೋಬೋಸ್ ಮದರ್ ಏಜ್ ಎಷ್ಟಿದೆ? ಶೋಬೋ ಏಜಿಗಿಂತ 6 ಟೈಮ್ಸ್ ಜಾಸ್ತಿ ಇದೆ ಪ್ರೆಸೆಂಟ್ ಏಜು. ಶೋಬೋಸ್ ಏಜ್ 5 ಇಯರ್ಸ್ ಫ್ರಮ್ ನಾವು, ಇವಾಗಿಂದ 5 ಇಯರ್ಸ್ ಆದಮೇಲೆ ಏನಾಗ್ತಾ ಇದೆ? ಹರ್ ಮದರ್ ಏಜ್ ಈಸ್ 1/3 ಆಫ್ ಹೀಸ್ ಮದರ್ಸ್ ಪ್ರೆಸೆಂಟ್ ಏಜ್. ವಾಟ್ ಈಸ್ ದೇರ್ ಪ್ರೆಸೆಂಟ್ ಏಜಸ್? ಸೊ ಲೆಟ್ ದ ಶೋಬೋಸ್ ಏಜ್ ಗೊತ್ತಿಲ್ಲ. ಲೆಟ್ ದ ಕ್ವಶನ್ ನಂಬರ್ 5, ಲೆಟ್ ದ ಶೋಬೋಸ್ ಏಜ್ ಗೊತ್ತಿಲ್ಲ. ಅದನ್ನೇನಂತ ಬರ್ಕೊಂತೀರಾ? ಎಕ್ಸ್ ಅಂತ ಬರ್ಕೊಂತೀರಾ. ಹಾಗಾದರೆ ಮದರ್ ಏಜ್ ಏನಿದೆ ನೋಡಿ, ಮದರ್ ಏಜ್ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಟೈಮ್ಸು? 6 ಟೈಮ್ಸ್ ಆಫ್ ಹರ್ ಏಜ್. ಇದು ಪ್ರೆಸೆಂಟ್ ಏಜು. ಏನು ಹೇಳಿದ್ದಾರೆ? ಶೋಬೋಸ್ ಏಜ್ 5 ಇಯರ್ಸ್ ಫ್ರಮ್ ನೌ ವಿಲ್ ಬಿ 1/3 ಆಫ್ ಹಿಸ್ ಮದರ್ಸ್ ಪ್ರೆಸೆಂಟ್ ಏಜ್.
5 ಇಯರ್ಸ್ ಆದಮೇಲೆ ಎಷ್ಟು ಹೇಳ್ತಾ ಇದ್ದಾರೆ ನೋಡಿ. 5 ಇಯರ್ಸ್ ಆದಮೇಲೆ ಎಕ್ಸ್ ಪ್ಲಸ್ 5 ಇಯರ್ಸ್ ಆದಮೇಲೆ ಎಷ್ಟಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನೋಡಿ. ಇಲ್ಲಿ ನೋಡ್ಕೊಳ್ಳಿ, 1/3 ಆಫ್ ಎಷ್ಟು ಮದರ್ಸ್ ಪ್ರೆಸೆಂಟೇಜ್ 6x ಅಂತ ಹೇಳ್ತಿದ್ದಾರೆ. ಸೊ ಈ 3ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ 3 ಆಫ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 6x ಆಯಿತು. 3 ಇಂಟು ಎಕ್ಸ್ 3x ಪ್ಲಸ್ 5 3 is 15 ಈಸ್ ಈಕ್ವಲ್ಸ್ ಟು 6x. ಈ 3xನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ, ಈಸ್ ಈಕ್ವಲ್ಸ್ ಟು 6x ಮೈನಸ್ 3x ಆಯಿತು. 15 ಈಸ್ ಈಕ್ವಲ್ಸ್ ಟು 6ಅಲ್ಲಿ 3 ಹೋದರೆ 3x. ಸೊ 3 ಈ ಕಡೆ ಮಲ್ಟಿಪ್ಲೈ ಆಗಿದೆ, ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. 15/3 ಈಸ್ ಈಕ್ವಲ್ಸ್ ಟು x. 3 1s 3 5s. ಸೊ ದ x ಈಸ್ ಈಕ್ವಲ್ಸ್ ಟು 5. ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ಸ್ ಟು 5. ಸೊ ದ ಶೋಬೋಸ್ ಏಜ್ ಈಸ್ ಹೌ ಮೆನಿ ಇಯರ್ಸ್, 5 ಇಯರ್ಸ್. ನೋಡಿ, ಶೋಬೋಸ್ ಏಜ್ 5 ಇಯರ್ಸ್ ಆದರೆ ಮದರ್ ಏಜ್ ಏನಂತ ಹೇಳಿ ತಗೊಂಡಿದ್ದೀವಿ, 6x. ವ್ಯಾಲ್ಯೂ ಆಫ್ ಎಕ್ಸ್ ಪ್ಲೇಸಲ್ಲಿ ನೀವೇನು ಹಾಕ್ತೀರಾ, 5 ಅಂತ ಹೇಳ್ತೀರಾ. 6 ಇಂಟು 5 ದಟ್ ಈಸ್ ಈಕ್ವಲ್ಸ್ ಟು 30 ಇಯರ್ಸ್. ಅಂದರೆ ಶೋಬೋಸ್ ಏಜ್ 5 ಇಯರ್ಸ್ ಆದಾಗ ಅವರ ಮದರ್ ಏಜ್ ಎಷ್ಟು ಇಯರ್ಸ್ ಆಗಿರುತ್ತೆ, 30 ಇಯರ್ಸ್ ಆಗಿರುತ್ತೆ.